ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾವು ಮಡಾಯಿಕಾವು ಶ್ರೀ ಭಗವತಿ ದೇವಿ ಟೆಂಪಲ್ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಕಣ್ಣೂರು ಜಿಲ್ಲೆಯಲ್ಲಿದ್ದು, ಈ ದೇವಾಲಯಕ್ಕೆ ಬೆಂಗಳೂರಿನಿಂದ 2 ಮಾರ್ಗವಾಗಿ ಟ್ರೈನ್ ಮೂಲಕ ತೆರಳಬಹುದು. ಬಸ್ಗಳ ಮೂಲಕವೂ ಸಹ ತೆರಳಬಹುದು. ಟ್ರೈನ್ಗಳಲ್ಲಿ ತೆರಳುವವರು ಪಯ್ಯಂಗಾಡಿ ರೈಲ್ವೆ ನಿಲ್ದಾಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇದೆ. ಕಣ್ಣೂರಿನಿಂದ ಆದರೆ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇದೆ. ಮಾಟ ಮಂತ್ರ ವಾಮಾಚಾರಗಳಿಂದ ಬಳಲುತ್ತಿರುವವರು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಬೇಕಾದಂತಹ ಜಾಗ. ಎಂತಹದೇ ಆದ ಮಾಟ ಮಂತ್ರದಿಂದ ಬಳಲುತ್ತಿದ್ದರೆ ಇಲ್ಲಿಗೆ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದರೆ ಮಾಟ ಮಂತ್ರದಿಂದ ಹಾಗೂ ಶತ್ರುಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಇಲ್ಲಿ ಮೊದಲ ಸಾರಿ ಬಂದವರು ಯಾವ ಪೂಜೆಯನ್ನು ಮಾಡಿಸಬೇಕು ಎಂದರೆ ರಕ್ತ ಪುಷ್ಪಾಂಜಲಿ ಪೂಜೆಯನ್ನು ಮಾಡಿಸಬೇಕು. ಇದು 10 ರೂಪಾಯಿ ಟಿಕೆಟನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಪ್ರಸಾದ ರೂಪವಾಗಿ ಹೆಸರು ಕಾಳು ಹಾಗೂ ಚಿಕನ್ ಅನ್ನು ಪ್ರಸಾದವಾಗಿ ನಮಗೆ ನೀಡುತ್ತಾರೆ. ಚಿಕನ್ ಅನ್ನು ತಿನ್ನದವರು ಅಲ್ಲೇ ಯಾರಿಗಾದರೂ ನೀಡಬಹುದು. ಈ ದೇವಾಲಯವು ಪ್ರತಿದಿನವೂ ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸುತ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೂ ಪೂಜೆಯನ್ನು ಮಾಡುವುದಿಲ್ಲ. ಆ ಸಮಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ದೇವಸ್ಥಾನದ ಒಳಗೆ ನಡೆಸುತ್ತಾರೆ. ಅದು ಗೌಪ್ಯವಾಗಿ ಇರುತ್ತದೆ. ಮಧ್ಯಾಹ್ನ 12:30ರಿಂದ ಸಂಜೆಯವರೆಗೂ ಬಾಗಿಲನ್ನು ಮುಚ್ಚಿರುತ್ತದೆ. ಆನಂತರ 5 ಗಂಟೆಗೆ ತೆರೆದು ಪೂಜೆಯನ್ನು ಮಾಡಿಕೊಡುತ್ತಾರೆ. ಒಂದು ದಿನದಲ್ಲಿ 2 ಬಾರಿ ಶತ್ರು ಸಂಹಾರ ಪೂಜೆಯು ನೆರವೇರುತ್ತದೆ. ಸಂಜೆ 7 ಗಂಟೆಯ ಮೇಲೆ ದೇವಸ್ಥಾನವನ್ನು ಮುಚ್ಚುತ್ತಾರೆ. ಆ ಸಮಯದಲ್ಲಿ ದೇವಾಲಯದಲ್ಲಿ ದೇವಿಯ ಸಂಚಾರವಿರುತ್ತದೆ ಎಂದು ಆ ಸಮಯದಲ್ಲಿ ಯಾರಿಗೂ ಪ್ರವೇಶವೂ ಇರುವುದಿಲ್ಲ. ಯಾವುದೇ ತರಹದ ಪೂಜೆಗಳು ಸಹ ನೆರವೇರುವುದಿಲ್ಲ. ಈ ದೇವಾಲಯಕ್ಕೆ ಕರ್ನಾಟಕದಿಂದ ಬೆಂಗಳೂರಿನಿಂದ ಸಾಕಷ್ಟು ಜನ ಭೇಟಿ ನೀಡುತ್ತಾರೆ ಎಂದು ಇಲ್ಲಿ ಕನ್ನಡದಲ್ಲೂ ಸಹ ಬೋರ್ಡ್ಗಳು ಸಹ ಇಲ್ಲಿ ಇದೆ. ಕನ್ನಡದಲ್ಲಿ ನೀವು ನೋಡಬಹುದು ಯಾವ ಪೂಜೆಗೆ ಯಾವ ಬೆಲೆಗಳು ನಿಗದಿಯಾಗಿದೆ ಎಂದು ರೇಟ್ ಚಾರ್ಟ್ಗಳು ಸಹ ಇಲ್ಲಿ ಹಾಕಿದ್ದಾರೆ. ಗೂಗಲ್ ಪೇ, ಫೋನ್ ಪೇಗಳು ಸಹ ಇಲ್ಲಿ ಉಪಯೋಗಿಸಬಹುದು. ಇಲ್ಲಿ ಮಧ್ಯಾಹ್ನ 12:30ರಿಂದ 1:30ರವರೆಗೂ ಅನ್ನದಾಸೋಹವೂ ಸಹ ನೆರವೇರುತ್ತದೆ. ಇಲ್ಲಿ ಅನ್ನಪ್ರಸಾದವೂ ಸಹ ಸಿಗುತ್ತದೆ. ಇಲ್ಲೇ ಪಕ್ಕದಲ್ಲಿ 7 ಕಿಲೋಮೀಟರ್ ದೂರದಲ್ಲಿ ಶಿವ ದೇವಾಲಯವೂ ಸಹ ಇದೆ. ಮೊದಲು ಶಿವನ ದರ್ಶನವನ್ನು ಮಾಡಿ ಆನಂತರ ದೇವಿಯ ದೇವಾಲಯಕ್ಕೆ ಬರಬೇಕು ಎಂದು ಇಲ್ಲಿ ತಿಳಿಸುತ್ತಾರೆ. ಆದರೆ ಶತ್ರು ಸಂಹಾರ ಪೂಜೆ ನೆರವೇರಿದ ನಂತರ ಯಾವುದೇ ಕಾರಣಕ್ಕೂ ಶಿವ ದೇವಾಲಯಕ್ಕೆ ಹೋಗಬಾರದು ಎಂದು ಹೇಳುತ್ತಾರೆ. ಏಕೆಂದರೆ ಶತ್ರು ಸಂಹಾರ ಪೂಜಾ ಸಮಯದಲ್ಲಿ ನಮಗೆ ಪ್ರಸಾದ ರೂಪವಾಗಿ ಮಾಂಸ ಪ್ರಸಾದವನ್ನು ನೀಡಿರುತ್ತಾರೆ. ಆದ ಕಾರಣ ಆ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಶಿವನ ದೇವಾಲಯಕ್ಕೆ ಹೋಗಬಾರದು ಎಂದು ಹೇಳುತ್ತಾರೆ. ಮೊದಲೇ ಶಿವನ ದರ್ಶನವನ್ನು ಮಾಡಿ ಆನಂತರ ದೇವಿಯ ದೇವಾಲಯಕ್ಕೆ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿಕೊಳ್ಳಬಹುದು. ಮೊದಲೇ ತಿಳಿಸಿದ ಹಾಗೆ ಬೆಂಗಳೂರಿನಿಂದ 2 ಮಾರ್ಗವಾಗಿ ರೈಲು ಸಂಪರ್ಕವಿದೆ. ಅದು ಯಾವುದೆಂದರೆ KSR, ಬೆಂಗಳೂರಿನಿಂದ ಕಣ್ಣೂರಿಗೆ ತೆರಳುವ ಟ್ರೈನ್ಗಳು. ಇನ್ನೊಂದು ಮಾರ್ಗವೆಂದರೆ ಯಶವಂತಪುರದಿಂದ ಕಣ್ಣೂರು ರೈಲ್ವೆ ನಿಲ್ದಾಣಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.